ಶ್ರೇಷ್ಠ ಸಾಹಿತಿ ದಿನಕರ್ ದೇಸಾಯಿ ಅವರು ಹುಟ್ಟಿದಂತ ನೆಲ ಇದು. ಒಂದು ದೃಷ್ಟಿಯಲ್ಲಿ ಅಂಕೋಲದಿಂದ ಪ್ರಾರಂಭವಾದಂತಹ ಸ್ವಾತಂತ್ರ್ಯ ಹೋರಾಟ ಇಡೀ ದೇಶಕ್ಕೆ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಂತ ನೆಲ. ಇಂಥ ಪುಣ್ಯ ಭೂಮಿಯಲ್ಲಿ ಜನಾಕ್ರೋಶ ಯಾಕೆ ಅಂತ ಕೇಳಿದ್ರೆ, ಆಳ್ತಾ ಇರುವಂತಹ ಕರ್ನಾಟಕ ಸರ್ಕಾರ ಜನಪರವಾದಂತಹ ಕೆಲಸಗಳನ್ನು ಮಾಡ್ತೇವೆ ಅನ್ನೋ ಕಾರಣಕ್ಕೆ ಒಂದಷ್ಟು ಸಮಯವನ್ನು ಕೊಡಬೇಕಾಗಿತ್ತು. 2 ವರ್ಷಗಳಿಗೂ ಮಿಕ್ಕಿ ಇವತ್ತು ಸರ್ಕಾರ ನಡೀತಾ ಇದೆ. ನನಗನ್ಸುತ್ತೆ ಸರ್ಕಾರ ಕೆಳಗಿಳಿಬೇಕು ಅನಿಸ್ತಾ ಇಲ್ಲ. ಯಾಕೆಂದ್ರೆ ಸರ್ಕಾರವೇ ಜೀವಂತ ಇಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತಾತ್ಮಕವಾಗಿ ಸಂಪೂರ್ಣ ಶವವಾಗಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಜಯನವರ ನೇತೃತ್ವದಲ್ಲಿ, ಲಲಿತ್ ಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಹೋರಾಟವನ್ನ, ಜನಾಕ್ರೋಶದ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಊಹೆ ಮಾಡಿದ್ದೀರಾ ನಮ್ಮ ಕಾರ್ಯಕರ್ತರು? ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಜನಾಕ್ರೋಶ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿದೆ ಕಾನೂನು ಕರ್ನಾಟಕದಲ್ಲಿ? ನಾನು ಕೇಳ್ತೇನೆ ಪರಮೇಶ್ವರ್ ಅವರಿಗೆ, ನಾನು ಕೇಳ್ತೇನೆ ಸಿದ್ದರಾಮಯ್ಯನವರಿಗೆ, ನಾನು ಕೇಳ್ತೇನೆ ಉಪಮುಖ್ಯಮಂತ್ರಿ ಡಿಕೆಶಿ ಅವರಿಗೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟುವಾಗಿರುವಂತಹ ಪರಿಸ್ಥಿತಿ ಬಂತು. ಪ್ರವೀಣ್ ನಿಟ್ಟಾರ್ನನ್ನ ಯಾರೋ ಒಬ್ಬ ದುಳ್ಳ ಕೊಲೆ ಮಾಡ್ತಾನೆ. ಅವನ ಕಚೇರಿಯಲ್ಲಿ ಕುಳಿತಂತ ಪ್ರವೀಣ್ ನಿಟ್ಟಾರ್ನನ್ನ ಕೊಲೆ ಮಾಡಿ ಕುತ್ತಿಗೆಯನ್ನ ಕತ್ತರಿಸಿ ಕೊಲೆ ಮಾಡಿದಂತ ಆರೋಪಿ ಕೋರ್ಟಿಗೆ ಬರ್ತಾ ಇದ್ರೆ, ಪೊಲೀಸರ ಸಮಕ್ಷಮದಲ್ಲಿ ಆ ಆರೋಪಿ ಹಣೆಗೆ ಮುತ್ತಿಕ್ಕುವಂತ ಕೆಲಸಗಳು ನಡೆಯುತ್ತೆ. ಏನ್ ಮಾಡ್ತಾ ಇದ್ದೀರಿ ನೀವು ಸರ್ಕಾರ? ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ಯಾವ ಆರೋಪಿಯನ್ನ, ಕೊಲೆಗಡಕರನ್ನ ನ್ಯಾಯ ಇಲಾಖೆ ಕರೆತರುವಾಗ ಅವನ ಹಣೆಗೆ ಮುತ್ತಿಕ್ಕುವಂತ ಕ್ರೂರ ಕತ್ತಿ ನಡೀತು, ಅಣಕ ನಡೆಯಿತು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೌನ ವಹಿಸಿದ್ದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಕೇಳಬೇಕು. ಮೈಸೂರು ಜಿಲ್ಲೆ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಇಡಲಾಗುತ್ತೆ. ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಾಗ ಒಬ್ಬ ವರಿಷ್ಠ ಪೊಲೀಸ್ ಅಧಿಕಾರಿಯನ್ನ ತಲೆ ಹೊಡೆಯುವಂತ ಪರಿಸ್ಥಿತಿ ಬಂತಲ್ಲ. ಎಲ್ಲಿದೆ ಕಾನೂನು ವ್ಯವಸ್ಥೆ? ಪೊಲೀಸ್ ಠಾಣೆಗೆ ಬೆಂಕಿ ಇಡುವಂತ ಪರಿಸ್ಥಿತಿ ನಿರ್ಮಾಣವಾಗಿ ಪೊಲೀಸರ ತಲೆ ಹಿಡಿಯುವಂತ ಪರಿಸ್ಥಿತಿ ನಿರ್ಮಾಣವಾದಾಗ ಈ ರಾಜ್ಯದಲ್ಲಿ ಎಲ್ಲಿಯಾದ್ರೂ ಕಾನೂನು ಸುವ್ಯವಸ್ಥೆ ಇದೆ ಅಂತ ಅನಿಸುತ್ತಾ? ಕುಕ್ಕರ್ನಲ್ಲಿ ಅನ್ನ ಬೇಯಿಸುವಂತ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಕನ್ನಡ ಶಾಲೆಯ ಮಕ್ಕಳ ಮಧ್ಯೆ ಇಟ್ಲಿಕ್ಕೆ ಹೋದಂತ ರಾಷ್ಟ್ರದ್ರೋಹಿಗಳು ಮತ್ತು ಭಯೋತ್ಪಾದಕರನ್ನ ಹುಟ್ಟಡಗಿಸಬೇಕಾದಂತ ಸರ್ಕಾರ, ಆ ಸರ್ಕಾರದ ವರಿಷ್ಠ ಮಂತ್ರಿ ಆ ಭಯೋತ್ಪಾದಕರನ್ನ, ಆ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋಗಿರುವಂತ ಕನ್ನಡ ಶಾಲೆಯ ಮಕ್ಕಳ ಮಧ್ಯೆ ಇಡ್ಲಿಕ್ಕೆ ಹೋದಂತ ಭಯೋತ್ಪಾದಕನನ್ನ ನಮ್ಮ ಬ್ರದರ್ಸ್ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ನಾನು ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ಅವರಿಗೆ, ವರಿಷ್ಠ ಪೊಲೀಸ್ ಅಧಿಕಾರಿಯವರಿಗೆ ಪ್ರಶ್ನೆ ಮಾಡಬೇಕು. ಏನಾಗಿದೆ ನಿಮಗೆ? ಒಂದು ಸರ್ಕಾರ ಹೋಗುತ್ತೆ ಬರುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ. ನಾವೆಲ್ಲ ಸಾಮಾನ್ಯ ಜನರಾಗಿದ್ದೇವೆ, ಮಂತ್ರಿ ಆಗಿದ್ದೇವೆ, ಅಧಿಕಾರ ಹೋಗಿತ್ತು. ಒಂದೊಂದು ಸಾರಿ ಬರಬಹುದು ನಮಗೆ. ಆದ್ರೆ ಐಜಿ ಬರ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಆರೋಪಿತ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗಿ ಮೈಯನ್ನು ಹುಡಿ ಮಾಡಿದ್ರಂತೆ. ಅದು ಯಾಕೆ ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಕೇಳಿದಕ್ಕೋಸ್ಕರ ಕಳೆದ 40 ಜನ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ರಂತೆ. ಏನ್ ರಾಜ್ಯ ಇದು? ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ, ಪೊಲೀಸರು ತಮ್ಮ ಮಿತಿಯೊಳಗೆ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಕರ್ನಾಟಕ ರಾಜ್ಯದ 1 ಲಕ್ಷ ಪೊಲೀಸರಿಗೆ ಅನ್ಯಾಯ ಆದಾಗ ಬೀದಿಗಿಳಿದು ಪೊಲೀಸರಿಗೆ ನ್ಯಾಯ ಕೇಳಿದ್ದು ಭಾರತೀಯ ಜನತಾ ಪಕ್ಷ ಅನ್ನೋದನ್ನು ಮರಿಬಾರದು. ತಪ್ಪು ನಡೆದ್ರೆ ತಿದ್ದುಕೊಳ್ಳಬೇಕು. ರಾಜಕಾರಣಿ ಆಗಿರಲಿ, ಮಂತ್ರಿ ಆಗಿರಲಿ, ಶಾಸಕ ಆಗಿರಲಿ, ಪೊಲೀಸರಾಗಿರಲಿ, ಸರ್ಕಾರಿ ಅಧಿಕಾರಿ ಆಗಿರಲಿ, ಡಿಸಿ ಆಗಿರಲಿ, ನಡೆದ ತಪ್ಪನ್ನು ಸರಿಪಡಿಸಿಕೊಳ್ಳಿ. ಅದಲ್ಲವಾದ್ರೆ ಭಾರತೀಯ ಜನತಾ ಪಕ್ಷ ವಿಜಯೇಂದ್ರ ಅವರ ಅನುಮತಿ ಪಡೆದು ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಕೈಗೆತ್ತಿಕೊಳ್ತೇವೆ. ಅನಿವಾರ್ಯವಾಗುತ್ತೆ ನಿಮಗೆ ಕಾರ್ಯಕರ್ತರ ರಕ್ಷಣೆ. ಎಲ್ಲಿದೆ ಸರ್ಕಾರ? ಯಾವ ಸ್ಥಿತಿಯಲ್ಲಿದೆ ಸರ್ಕಾರ? ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಒಂದೇ ಒಂದು ಮನೆ ಕೊಟ್ಟಂತ ಉದಾಹರಣೆ ಇದ್ರೆ ಹೇಳಿ. 2 ವರ್ಷಗಳಾಯ್ತು ನರೇಂದ್ರ ಮೋದಿ ಅವರ ಬಸವ ವಸತಿ, ರಾಜ್ಯ ಸರ್ಕಾರದ ಬಸತಿ ವಸತಿ ಮನೆ ಇಲ್ಲ. ನರೇಂದ್ರ ಮೋದಿ ಅವರ ಕೊಟ್ಟ ಮನೆಗಳಿಗೆ, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಮನೆಗಳಿಗೆ ಬೋರ್ಡ್ ಇಂದ ಸಿದ್ದರಾಮಯ್ಯ ಹಾಕೊಂಡು ಬಡವರ ಮನೆ ಅಂತಾರೆ. ಎಲ್ಲಿದೆ? ಜಲಜೀವನ ಯೋಜನೆ ಮೂಲಕ ಪ್ರತಿ ಗ್ರಾಮ ಪಂಚಾಯತ್ಗೆ ಕೋಟ್ಯಾಂತರ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಶುದ್ಧ ನೀರು ಕುಡಿಬೇಕು ಅನ್ನುವಂತ ಸಂಕಲ್ಪದ ಜೊತೆಯಲ್ಲಿ ಜಲಜೀವನ ಯೋಜನೆ ಅನುಷ್ಠಾನ ಆಗ್ತಾ ಇದೆಯಲ್ಲ, ಇದಕ್ಕೆ ಕೇಂದ್ರ ಸರ್ಕಾರ 72,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಯಾವ ಮನೆಯಲ್ಲಿ ನೆಳ್ಳಿಯಲ್ಲಿ ನೀರು ಬರ್ತಾ ಇದೆ? ಟೆಂಡರ್ಗಳನ್ನ ಮಾಡಿ ಆ ಗುತ್ತಿಗೆದಾರರ ಮೂಲಕ ಕೆಲಸ ಮಾಡಬೇಕಾಗಿದ್ದ ಇಂಜಿನಿಯರ್ ಅವರು ಸರ್ಕಾರದ ಅಣಿತಿಯಂತೆ ಕೆಲಸ ಮಾಡುವಂತ ದಾರುಣ ಪರಿಸ್ಥಿತಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ವಿನಂತಿ ಮಾಡಲಿಕ್ಕೆ ಬಂದೆವು.
ಸೌಲಭ್ಯ ಇಲ್ಲ. ಆದ್ರೆ 51% ಇರುವಂತ ಹಿಂದುಳಿದ ವರ್ಗದವರಿದ್ದಾರಲ್ಲ, ಆ ಹಿಂದುಳಿದ ವರ್ಗದವರಿಗೆ ನಿಮ್ಮ ಕಾರವಾರದಲ್ಲಿ ಒಂದು ಹಾಸ್ಟೆಲ್ ಸಿಗ್ತಾ ಇಲ್ಲ, ಆ ಹಿಂದುಳಿದವರಿಗೆ ಶಾಲೆ ಸಿಗ್ತಾ ಇಲ್ಲ, ಆ ಹಿಂದುಳಿದವರಿಗೆ ಆರೋಗ್ಯಕ್ಕೆ ಬೇಕಾದಂತ ಅನುಕೂಲಗಳು ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಟ್ಟಂತ ಆಯುಷ್ಮಾನ್ ಭಾರತ್ ರಾಜ್ಯ ಸರ್ಕಾರದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ. ಇಂಥ ದಾರುಣ ಪರಿಸ್ಥಿತಿ ಇದೆ. ಕಟ್ಟ ಕಡೆ ಮನುಷ್ಯ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಭಾಷಣದಲ್ಲಿ ಸಿದ್ದರಾಮಯ್ಯನವರೇ ನೀವು ಹೇಳ್ತೀರಿ. ಆದ್ರೆ ಆಕ್ರೋಶ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ ನಾನು. ಕರ್ನಾಟಕ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 34,000 ಕೋಟಿ ಹಣವನ್ನ ಗ್ಯಾರಂಟಿಗೆ ಉಪಯೋಗಿಸಿದ್ರಲ್ಲ, ಯಾರ ಹಣ ಇದು? ಯಾರ ಹಣ ಇದು? ಪರಿಶಿಷ್ಟ ಜಾತಿಗೆ ಮೀಸಲಿಡಬೇಕಾದಂತ ಹಣ 2022-23ರಲ್ಲಿ 11,000 ಕೋಟಿ, 23-24ರಲ್ಲಿ 14,000 ಕೋಟಿ, 24-25ರಲ್ಲಿ 14,000 ಕೋಟಿ, 39,000 ಕೋಟಿ ರೂಪಾಯಿ ಹಣವನ್ನ ಆ ಪರಿಶಿಷ್ಟ ಜಾತಿಯ ಶಾಲೆಗೆ, ಆ ಪರಿಶಿಷ್ಟ ಜಾತಿಯ ಬಡವರ ಮನೆಗೆ, ಆ ಪರಿಶಿಷ್ಟ ಜಾತಿಯ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಬದುಕಿಗೆ ಕಟ್ಟಿಕೊಡಬೇಕಾದಂತ ಹಣವನ್ನು ತೆಗೆದು ನೀವು ಗ್ಯಾರಂಟಿಗೆ ಕೊಟ್ಟು ನಾವು ಪರಿಶಿಷ್ಟ ಜಾತಿ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಯಾವನೇ ಇದಕ್ಕೋಸ್ಕರ ಆಕ್ರೋಶ. ಆಕ್ರೋಶ ಇರುವುದು ಇದಕ್ಕೋಸ್ಕರ ಆಕ್ರೋಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡ್ತಾ ಇರುವುದನ್ನ ಕೇಳಿದೆ ನಾನು. ಕಾಂಗ್ರೆಸ್ ಸರ್ಕಾರದವರು ಕೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡ್ತೀರಿ. ಆ ಪುಣ್ಯಾತ್ಮ ಈ ಭಾರತಕ್ಕೆ ಸಂವಿಧಾನ ಬರೆದು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 10 ಅಡಿ ಜಾಗ, ಅವರ ದೇಹವನ್ನ ಮಣ್ಣು ಮಾಡಲಿಕ್ಕೆ 10 ಅಡಿ ಜಾಗವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಇಂದಿರಾ ಗಾಂಧಿ ಅವರಿಗೆ 100 ಎಕರೆ, ರಾಜೀವ್ ಗಾಂಧಿ ಅವರಿಗೆ 100 ಎಕರೆ, ಯಾರಿಗೆ ಎಷ್ಟು ಬೇಕಾದ್ರೂ ಕೊಡಿ, ನಮ್ಮ ಆಕ್ಷೇಪಗಳಿಲ್ಲ. ಆದ್ರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 10 ಅಡಿ ಜಾಗ ಕೊಡದೆ ಅವರ ಪಾರ್ಥಿವ ಶರೀರ ಮುಂಬೈಗೆ ಸಾಗಿಸಿದಂತ ಕೀರ್ತಿ ಮತ್ತು ಅಪಮಾನ ಯಾರಿಗಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನೋದು ವಿಧಿ ಇದೇನು? ನಾನು ಕಾಂಗ್ರೆಸ್ಸಿನ ಗೆಳೆಯರಿಗೆ ಕೇಳ್ತೇನೆ, ಪ್ರಜಾಪ್ರಭುತ್ವದಲ್ಲಿ ವೈಯಕ್ತಿಕ ದ್ವೇಷಕ್ಕೆ ಅವಕಾಶಗಳಿಲ್ಲ. ಕಾಂಗ್ರೆಸ್ಸಿನ ಮುಖಂಡರಿಗೆ ಮತ್ತು ಕಾಂಗ್ರೆಸ್ ಗೆಳೆಯರಿಗೆಲ್ಲ ಕೇಳಬೇಕು ನಾನು, ಎಲ್ಲಿದ್ದೀರಿ ನೀವು? ನೀವು ಶಾಸಕರನ್ನು ಆಯ್ಕೆ ಮಾಡಿದ್ದು ಕಾಂಗ್ರೆಸ್ಗೋಸ್ಕರ 16 ವರ್ಷಗಳ ಕಾಲ ದುಡಿದದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ಲಿಕ್ಕ? ವಿಧಾನಸೌಧದಲ್ಲಿ ಕುಳಿತುಕೊಂಡು ಪ್ರಜಾಪ್ರಭುತ್ವದ ದೇಗುಲಾಗಿರುವಂತಹ ವಿಧಾನಸೌಧ, ಹೆಂಗಲ್ ಹನುಮಂತಯ್ಯ ರಾಷ್ಟ್ರಭಕ್ತ ಹೆಂಗಲ್ ಹನುಮಂತಯ್ಯನವರು ಕಟ್ಟಿದಂತ ವಿಧಾನಸೌಧ, ಕೆಸಿ ರೆಡ್ಡಿಯಿಂದ ರಾಮಕೃಷ್ಣ ಹೆಗಡೆ ಯಡಿಯೂರಪ್ಪನವರೆಗೆ ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂತ ರಾಷ್ಟ್ರಭಕ್ತರು ತುಂಬಿರುವಂತಹ ವಿಧಾನಸೌಧದಲ್ಲಿ ಕುಳಿತುಕೊಂಡು ನಾಸೀರ್ ಹುಸೇನ್ ರಾಜ್ಯಸಭೆಗೆ ಆಯ್ಕೆಯಾದಾಗ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತು? ಪಾಕಿಸ್ತಾನಕ್ಕೆ ಜೈ ಎಂದಿರಲ್ಲ, ನಾಚಿಕೆ ಆಗಿಲ್ವೇನು? ಇದಕ್ಕೋಸ್ಕರ ನೀವು ಬಡದಾಡಿ ಎಲ್ಲ ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿದ್ರ? ಪ್ರಶ್ನೆಗೆ ಉತ್ತರ ಕೊಡುವಂತ ಕಾಲಗಳು ಬರ್ತಾ ಇದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಸೆಳೆದು ನಿಲ್ಲಬೇಕಾದಂತ ಅನಿವಾರ್ಯತೆ ಇದೆ. ಒಂದು ಕಡೆಯಲ್ಲಿ ದ್ವೇಷದ ದಳ್ಳೂರಿ ಆಗಿರುವಂತಹ ರಾಜಕಾರಣ, ಮತ್ತೊಂದು ಕಡೆಯಲ್ಲಿ ಭ್ರಷ್ಟಾಚಾರದ ಮಿತಿ ಮೀರಿರುವಂತಹ ರಾಜಕಾರಣ. ಇವತ್ತು ಸರ್ಕಾರದಲ್ಲಿರುವಂತಹ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮಂತ್ರಿಯೂ ಕೂಡ ದೋಚುವುದರಲ್ಲಿದ್ದಾರೆ ಹೊರತು ಜನಜಾಗೃತಿಯ ಕೆಲಸಗಳನ್ನು ಮಾಡುವಂತ ವ್ಯವಸ್ಥೆಯಲ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಈ ಉತ್ತರ ಕನ್ನಡ ಜಿಲ್ಲೆಯ ಈ ನೆಲದ ಮೂಲಕ ವಿನಂತಿ ಮಾಡ್ತೇನೆ, ಅಂತಹ ಪರಿಸ್ಥಿತಿ ಅಪಪ್ರಚಾರಗಳ ನಡುವೆಯೂ ಕೂಡ ನಮ್ಮ ವಿಶ್ವೇಶ್ವರ ಕಾಗೇರಿ ಅವರನ್ನ 3 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿ ಭಾರತೀಯ ಪಾರ್ಟಿಯ ಶಕ್ತಿಯನ್ನು ವೃದ್ಧಿಸಿದಂತ ದೇವದುರ್ಲಭ ಕಾರ್ಯಕರ್ತರು ನೀವು. ಇವತ್ತು ವಿಶ್ವೇಶ್ವರ ಕಾಗೇರಿ ಅವರು ಬಂದ ನಂತರ ಆಗಿರುವಂತಹ ಬದಲಾವಣೆ, BSNL ಆಗಿರುವಂತಹ ಬದಲಾವಣೆಗಳು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ನಾನು ಗಮನಿಸಿದ್ದೇನೆ. 7-8 ತಿಂಗಳು ಆಯ್ತಷ್ಟೇ. ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬರ್ತಾ ಇದ್ದೇನೆ, ದಯವಿಟ್ಟು ಮುಂದಿನ ಚುನಾವಣೆ ಜಿಲ್ಲಾ ಪಂಚಾಯತ್ ಬರುತ್ತೆ, ತಾಲೂಕು ಪಂಚಾಯತ್ ಬರುತ್ತೆ, ನಗರಸಭೆ ಬರುತ್ತೆ, ಪುರಸಭೆ ಬರುತ್ತೆ, ಪಟ್ಟಣ ಪಂಚಾಯತ್ ಬರುತ್ತೆ. ಅವೆಲ್ಲವನ್ನು ಒಟ್ಟಾಗಿ ಒಂದಾಗಿ ಎದುರಿಸೋಣ. ಮುಂದಿನ ಚುನಾವಣೆಯಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂತ ವಿಶ್ವಾಸದ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಈ ಆಕ್ರೋಶದ ನೆಲೆ ಪ್ರತಿಯೊಂದು ಕ್ಷೇತ್ರ ಮಟ್ಟದಲ್ಲಿ, ಶಕ್ತಿ ಕೇಂದ್ರ ಮಟ್ಟದಲ್ಲಿ, ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ನಡೀಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಟ್ಟಾಗಿ ಒಂದಾಗಿ ಶ್ರಮಿಸೋಣ ಅಂತ ಹೇಳಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಬೋಲೋ ಭಾರತ್ ಮಾತಾ ಕೀ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.